ಆಡಳಿತಾಧಿಕಾರಿಗಳ ಮುಷ್ಕರಕ್ಕೆ ಬೇಡಿಕೆಗಳ ಕುರಿತು ಸರ್ಕಾರದ ಹಂತದಲ್ಲಿ ಮಾತನಾಡುವುದಾಗಿ ಭರವಸೆ ನೀಡಿದ ಎನ್ಟಿಎಸ್ ಶಾಸಕರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಟನೆಯ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರದ ಪ್ರತಿಭಟನೆಯಲ್ಲಿ ಸೋಮವಾರದಿಂದ ಪ್ರಾರಂಭವಾದಂತಹ ಮುಷ್ಕರ ಎರಡನೇ ದಿನಕ್ಕೆ ಆಡಳಿತ ಅಧಿಕಾರಿಗಳ ಪ್ರತಿಭಟನೆಯ ಮುಷ್ಕರ ಮುಂದುವರೆದಿದ್ದು ಎರಡನೆಯ ದಿನವಾದ ಮಂಗಳವಾರರಂದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್.ಟಿ. ಶ್ರೀನಿವಾಸ್ ರವರು ಆಡಳಿತ ಸೌಧದ ಆವರಣದಲ್ಲಿರುವ ಆಡಳಿತ ಅಧಿಕಾರಿಗಳ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಮುಷ್ಕರದಲ್ಲಿ ಭಾಗವಹಿಸಿ ಹೋರಾಟಗಾರರ ಬೇಡಿಕೆಗಳ ಮನವಿ ಪತ್ರವನ್ನ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಆಡಳಿತ ಅಧಿಕಾರಿಗಳ ಬೇಡಿಕೆಗಳನ್ನು ಸರ್ಕಾರದ ಮಂತ್ರಿಗಳ ಮುಂದೆ ಪ್ರಸ್ತಾವನೆ ಮಾಡುವುದಾಗಿ ಭರವಸೆ ಮಾತುಗಳನ್ನಾಡಿದರು. ಬೇಡಿಕೆ ಈಡೇರಿಸದ ಕುರಿತು ಮುಷ್ಕರದಲ್ಲಿ ಭಾಗವಹಿಸುವ ಬಗ್ಗೆ ಕರೆ ನೀಡುತ್ತಿರುವ ಬಗ್ಗೆ ಮಾನ್ಯ ಶಾಸಕರು ಕೂಡ್ಲಿಗಿ ಇವರಿಗೆ ಮನವಿ ಸಲ್ಲಿಸಲಾಯಿತು. ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷರು ಮರುಳಸಿದ್ದಪ್ಪ ಎನ್ಯು, ಕಾರ್ಯದರ್ಶಿ ಇಮ್ರಾನ್, ನೌಕರರ ಸಂಘದ ನಿರ್ದೇಶಕ ಪ್ರಭು ತಳವಾರ್, ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಪದಾಧಿಕಾರಿಗಳಾದ ದೇವೇಂದ್ರ ನಾಯಕ್, ಚೌಡಪ್ಪ, ಚನ್ನಬಸಯ್ಯ, ಸಿದ್ದಪ್ಪ, ಅಜ್ಜಯ್ಯ, ಕೊಟ್ರೇಶ್, ವೀರೇಶ್, ಶೋಭಾ, ಯಶವಂತ್, ನೇತ್ರಾವತಿ, ಸಂಪ್ರೀತಾ, ಮಧುಬಾಲ, ಚೈತ್ರ, ಶ್ವೇತಾ, ಮಮತಾ ಹಾಜರಿದ್ದರು. ವ್ಯವಸ್ಥೆ ನಿಜವಾಗ್ಲೂ ನನಗೂ ಭಾಳ ನೋವಾಗ್ತಾ ಇದೆ. ಅಂದರೆ ಎಲ್ಲ ರೀತಿ ನಂಬಿಕೆ ಉಳಿಸೋ ಕೆಲಸ ಮಾಡೋದು. ಮತ್ತು ವಿಶೇಷವಾಗಿ ನಾವೇನು ಹೇಳ್ತೀವಿ, ಈಗ ನನಗೂ ಬಂದಾಗ ನಿಜವಾಗ್ಲೂ ಫಸ್ಟ್ ಟೈಮು ಸಾಕಾಯಿತು. ಇಂಥ ಡಿಸ್ಟಿಕ್ಕು ಅಲೋವಿಲ್ಲ ಅಂತ. ಯಾಕೆಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಾವೆಲ್ಲ ತಗೊಳ್ತೀವಿ, ಬರ್ತೀವಿ. ಬಂದಾಗ ಈಗ ಕೆಲವು ಸರಿ ನಮಗೂ ನಮ್ಮ ತಾಲೂಕಲ್ಲಿ ನಮ್ಮ ಡಿಸ್ಟಿಕ್ಕಲ್ಲಿ ಮಾಡಬೇಕು, ಒಂದು ಸೇವೆ ಸಲ್ಲಿಸಬೇಕು, ಭಾಳ ತೊಂದರೆಗಳನ್ನ ನಾವು ನೋಡಿರ್ತೀವಿ ಕುಟುಂಬಗಳಲ್ಲಿ. ಅದನ್ನು ಮಾಡಬೇಕಂತ ನಮಗೂ ಆಸೆ ಇರುತ್ತೆ. ನನಗೆ ಒಂದು ಸರಿ ಫಸ್ಟ್ ಇನ್ಸಲ್ಟ್ ಆಗೋಯ್ತು. ನೀವು ಇದೇ ಡಿಸ್ಟಿಕ್ ಟ್ರಾನ್ಸ್ಫರ್ ಇಲ್ಲ ಗೊತ್ತಿಲ್ವಾ ಅಂತ ಯಾರೋ ಒಂದು ಹೇಳಿದ್ರು, ನಾನು ಲೆಟರ್ ಸೈನ್ ಮಾಡ್ಕೊಂಡು ತೊಗೊಂಡೋಗ್ತೀನಿ ಹೇಳಿದಾಗ ಹೌದೇನಪ್ಪ ಅಂತೇಳಿ. ಸೊ ಇದು ಅಲ್ಲ ಆ ಥರ ಎಲ್ಲ ಸ್ವಲ್ಪ ಅವು ಎಲ್ಲರಿಗೂ ಇದೆ, ಹಿಂಗೆ ಆಗಿಲ್ಲ ಅಂದರೆ ನಮಗೂ ಅದೇ ಪ್ರಶ್ನೆ ಇದೆ. ಮತ್ತು ಈಗ ಟೈಮ್ ಲಿಮಿಟ್ ಇರೋದಿಲ್ಲ ಕೆಲಸ ಮಾಡೋದು. ವಿಶೇಷವಾಗಿ ಎಲ್ಲ ಈಗ ಒಂದು ಹೇಳ್ತೀನಿ, ಟೆಕ್ನಾಲಜಿ ಪ್ರಕಾರ ನಾವು ಹೋಗಲೇಬೇಕು, ಅದರಲ್ಲೇನು ಡೌಟ್ ಇಲ್ಲ. ಬಟ್ ಅದಕ್ಕೆ ತಕ್ಕನಾಗಿ ಸರ್ಕಾರ ಕೂಡ ಅದು ಅಗತ್ಯ ಸೌಲಭ್ಯಗಳು ಒದಗಿಸ್ಬೇಕಂತೇಳಿ ಕೂಡ ನಡೀತಾ ಇದೆ. ಮೋಸ್ಟ್ಲಿ ನನಗೆ ತಿಳಿದಂಗೆ ಅದು ಎಲ್ಲ ಈಗ ನಾನು ಒಂದೇ ಒಂದು ದಿವಸನೂ ಲ್ಯಾಪ್ಟಾಪ್ ಕೊಟ್ಟರು ಏನು ಯೂಸ್ ಮಾಡ್ತಾಯಿದ್ರೆ ಯಾಕೆ ಯೂಸ್ ಮಾಡ್ತೀನಿ ಅಂತ ಕೇಳಕ್ಕೆ ಹೋಗ್ತೀನಿ. ಯಾಕೆಂತಂದರೆ ಫಸ್ಟು ಅಟ್ಲೀಸ್ಟು ಒಂದು ಮೋಟಿವೇಟ್ ಮಾಡೋಣ ಅಂತೇಳ್ಬಿಟ್ಟು ಅಷ್ಟು ಉದ್ದೇಶ ಇತ್ತು. ಜೊತೆಗೆ ನೆಕ್ಸ್ಟು ಟೆಕ್ನಾಲಜಿ ಹೆಂಗೆ ಬರುತ್ತೋ ಅದನ್ನು ಅಪ್ಡೇಟ್ ಮಾಡಿಕೊಂಡು ಹೋಗೋದು, ಅಟ್ಲೀಸ್ಟ್ ಒಂದು ರಾಜ್ಯದಲ್ಲಿ ಮಾದರಿ ಆಗಲಿ, ಇದಕ್ಕೆ ಒಂದು ಸರ್ಕಾರ ಒಂದನ್ನು ಮುನ್ನುಡಿ ಇಡಲಿ ಅಂತೇಳ್ಬಿಟ್ಟಿದ್ವಿ. ಮತ್ತು ಈಗ ಟೆಕ್ನಾಲಜಿ ನಾವು ಅಷ್ಟೊಂದೆಲ್ಲ ಯೂಸ್ ಮಾಡ್ತೀವಿ ಅಂತಂದರೆ ಅದಕ್ಕೆ ತಕ್ಕನಾಗಿ ಸೌಲಭ್ಯಗಳು ಕೂಡ ಒದಗಿಸ್ಬೇಕು. ಮತ್ತು ಈಗ ನೀವು ಒಂಥರ ಆ ಹಳ್ಳೀಲಿ ರೂಟ್ ವರ್ಕರ್ ಇರೋದ್ರಿಂದ ಅಲ್ಲಿ ಒಂದು ಆಫೀಸ್ ಮಾಡೋದು ಒಳ್ಳೇದಂತೀನಿ ನಮಗೂ ಇದೆ. ಅಲ್ಲ ಈಗ ನಾನು ಹೇಳ್ತೀನಲ್ಲ, ಮೋಸ್ಟ್ಲಿ ರಾಜಕಾರಣಿಗಳು ಬಿಟ್ಟರೆ ವಿಲೇಜ್ ಅಕೌಂಟೆಂಟ್ ಇದ್ದರೆ ಅತಿ ದೊಡ್ಡ ಶಕ್ತಿ ಅಲ್ಲ ಈಗ ನನ್ನ ತಿಳುವಳಿಕೆಯಲ್ಲಿ. ಯಾಕೆಂದರೆ ಹೇಳ್ತಾರಲ್ಲ ಅಲ್ಲ ಎಲ್ಲರದು ನಮ್ಮದು ಅಷ್ಟೇ, ಫೋನ್ ಎತ್ತೋದಿಲ್ಲಲ್ಲ ಸರ್, ಏನು ಮಾಡಿದ್ರು ಹಾಗೆ ಹೋಗ್ಬಿಟ್ವಿ, ಮಾತಾಡಿಸ್ಲಿಲ್ಲ ಅಂತ. ಸೊ ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಎಲ್ಲ ಕಡೆ ಇರ್ತದೆ. ಅದು ಈ ನಂಬಿಕೆ ಕಡಿಮೆ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಇದೆ. ಇಷ್ಟು ಪ್ರೈಸು, ಇಷ್ಟು ಇದಕ್ಕೆ ನಮಗೂ ಹೆಂಗಪ್ಪ ಇದು ಅಟ್ಲೀಸ್ಟ್ ಒಂದು ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿ ಈ ಥರ ಈ ಕೆಲಸ ಇಷ್ಟು ದಿವಸ ಇದ್ರದ್ದು ಹೋಗ್ತಾ ಇಲ್ಲ. ದಿನ ಹೊಸ ಪಾಲಿಸಿ, ಹೊಸ ರೆಗ್ಯುಲೇಷನ್ಸು, ಇದಕ್ಕೂ ಹೆಂಗೆ ಯಾರ್ಯಾರು ಗೈಡ್ ಮಾಡ್ತಾರೋ ಎಲ್ಲೆಲ್ಲಿ ಮಾಡ್ತಾರೋ ಅದನ್ನು ಕಲಿತಾರೆ. ಬಟ್ ಅಲ್ಲ ಟೆಕ್ನಾಲಜಿ ವಿಷಯದಲ್ಲಿ ನಾವು ತುಂಬ ಮುಂದೆ ಇದ್ದೀವಿ. ಬಟ್ ಏನಂದರೆ ಈ ಪ್ರಾಕ್ಟಿಕಲ್ ಹಳ್ಳಿಗಳಲ್ಲಿ ನೋಡಿದಾಗ ಭಾಳ ವ್ಯತ್ಯಾಸ ಇದೆ. ಅದನ್ನು ಇಂಪ್ಲಿಮೆಂಟ್ ಮಾಡೋದು ಇದಕ್ಕೆ ಏನಾದರೂ ಒಂದು ಸಣ್ಣ ತಪ್ಪಾಗಿದ್ರೂ ವ್ಯತ್ಯಾಸ ಆಗ್ತದೆ. ಮತ್ತು ಎಲ್ಲ ನಿಮ್ಮನ್ನೇ ದೂಡೋದು ಅನ್ನೋದು ನಮಗೂ ಕೆಲವು ವಿಷಯಗಳಲ್ಲಿ ಇದಕ್ಕೆ ಸಹಮತ ಇದೆ. ಖಂಡಿತ ನನಗಂತೂ ನಾವು ಏನು ಇದು ಕೇಳಿದ್ದೀರಿ, ಇದ್ರ ಬಗ್ಗೆ ಖಂಡಿತ ಸಹಮತ ಇದೆ. ಖಂಡಿತ ಈಗ ಅವ್ರಿಗೆಲ್ಲ ಗೊತ್ತಾಗಿದೆ.
ಇಲ್ಲ ಈಗ ನಾವು ಈಗ ಬೇರೆ ಯಾವುದೇ ಈಗ ನಿಮ್ಮ ಇಲಾಖೆಯಿಂದನೇ ನಾವಿಲ್ಲ ಸ್ವಲ್ಪ ಸಣ್ಣದು ಸ್ವಲ್ಪ ಬಿಲ್ಡಿಂಗ್ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂತಂದ್ರೂ ಯಾವುದೇ ಅನುದಾನ ಇಲ್ಲ. ಈಗ KKRDP ಕೂಡ ಉನ್ನತೀಕರಣಕ್ಕೆ ಅವಕಾಶ ಇಲ್ಲ, ವಸತಿಗೆ ಇದೆ. ಇರೋದೇನಾದರೂ ಸ್ವಲ್ಪ DMF ಡಿಸ್ಟ್ರಿಕ್ಟ್ ಡಿವೈಡ್ ಆದಾಗಲಿಂದ ಸ್ವಲ್ಪ ಗೊಂದಲದಲ್ಲೇ ಇದೆ. 2020ರಿಂದ ಹೊಸ ಅನುದಾನಗಳು ಬಂದಿಲ್ಲ. ಈಗ ಸ್ವಲ್ಪ ಚರ್ಚೆ ನಡೀತಾ ಇದೆ, ಅದು ಸ್ವಲ್ಪ ಗೊಂದಲ ಇದ್ದಾವೆ. ಆ ಥರ ಆದರೆ ಖಂಡಿತ ನಾವಂತೂ ನಮ್ಮ ತಾಲೂಕಲ್ಲಂತೂ ತುಂಬ ಒಳ್ಳೆಯ ಸೇವೆ ಖಂಡಿತ ನಾವು ನಿರೀಕ್ಷೆ ಮಾಡ್ತೀವಿ, ಅದರಲ್ಲೇನು ಯಾವುದೇ ಡೌಟ್ ಇಲ್ಲ. ಮತ್ತು ತಾವು ಈಗಾಗಲೇ ನೀವು ಕೇಳಿದ್ರಿ ಒಂದು ಮಾದರಿ ಒಂದು ಮಾಡೆಲ್ ಒಂದ್ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು DMF ಅನುದಾನ ನಿರೀಕ್ಷೆಯಲ್ಲಿದ್ದೀವಿ. ಮಾತ್ರ ಖಂಡಿತ ಒಂದ್ಸರಿ ನಮ್ಮ ಒಂದು 2 ಕಡೆ ಮಾಡೆಲ್ಲಾಗಿ ಮಾಡಿಸಿ ಚಿಕ್ಕದಾಗಿ ಜನಗಳದ್ದು ನೋಡಿ. ಈಗ ಅಲ್ಲಿಗೆ ಹೋದಾಗ್ಲೂ ಈಗ ಈ ಥರ ಅವ್ರು ಬರ್ತಾರೆ, ಅವ್ರಿಗೆ ಇರೋಕ್ಕೆ ನಿಂತ್ಕೊಳ್ಳೋಕ್ಕೆ ಅಂತ ಯಾರೂ ಕೇಳಲ್ಲ. ದೇವಸ್ಥಾನ ಇದೆ, ಸಮುದಾಯ ಭವನ ಜಾಸ್ತಿ ಮಾಡ್ತಾರೆ, ಸಮುದಾಯ ಭವನಲ್ಲಿ ಹಾಕ್ಸ್ಕೊಡ್ತೀವಿ, ಮೇಂಟೆನೆನ್ಸ್ ಇಲ್ಲ, ನೀರಿಲ್ಲ, ಈ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಕಸಗಳವರು ಯಾರಿಲ್ಲ. ಆಗಿದೆ. ಏನು ಬೇಕೋ ಅದು ಬಿಟ್ಟು ಬೇರೆ ನಿರೀಕ್ಷೆಗಳಿದ್ದಾವೆ. ಯಾಕಪ್ಪ ಖಂಡಿತ ನಿಮ್ಮ ಬೇಡಿಕೆಗಳ ಬಗ್ಗೆ ನ್ಯಾಯಯುತವಾದ ಬೇಡಿಕೆಗಳಿಗೆ ನಮ್ಮ ಸಮ್ಮತ ಇದೆ. ಖಂಡಿತ ನಿಮ್ಮ ಏನು ನ್ಯಾಯಯುತ ಬೇಡಿಕೆಗಳಿಗೆ ನಾನು ಸರ್ಕಾರಕ್ಕೆ ಗಮನಕ್ಕೆ ಖಂಡಿತ ತರ್ತೀನಿ. ನಾಳೆ ನಾನು ಹೋಗ್ತಾ ಇದ್ದೀನಿ, ಮಾನ್ಯ ಸಚಿವರನ್ನ ಮತ್ತು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ನಮ್ಮದು ಒಂದು ಲೆಟ್ರ್ ಮಾಡಿಬಿಟ್ಟು ಈ ಥರ ಅವ್ರು ಬೇಡಿಕೆ ಇಟ್ಟಿದ್ದಾರೆ, ಅದಕ್ಕೆ ಸರ್ಕಾರ ಸ್ಪಂದಿಸಬೇಕಂತ ಹೇಳ್ಬಿಟ್ಟು ಖಂಡಿತ ನಾನು ನಮ್ಮ ತಾಲೂಕಿನ ನಿಮ್ಮೆಲ್ಲರ ಪರವಾಗಿ ನಾನು ಖಂಡಿತ ನಮ್ಮ ಸರ್ಕಾರ ಕೆಲಸ ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡೋಣ ಅನ್ನೋದು ನನಗೆ ಸೀನಿಯರು ಶಾಸಕರು ಅಧಿಕಾರಿಗಳು ಹೇಳಿದ್ರು. ಅಂತ ಕರೆಕ್ಟಾಗಿ 150 160 ಇಷ್ಟೇ ಕರೆಕ್ಟ್ ಇರ್ತದೆ. ಉಳಿದಿದ್ದೆಲ್ಲ ಜಾತ್ರೆ, ಮದುವೆ, ಹಬ್ಬ ಎಲ್ಲ ಹುಣ್ಣಿಮೆ, ಸೆಕೆಂಡ್ ಸ್ಯಾಟರ್ಡೆ, ಸಂಡೇ ಇಲ್ಲ. ಇಷ್ಟೊಂದು ಸರಿ ಈಗ ಸಂಡೇ ಈಗ ನಮ್ಮ ಇದು ಬಂದಮೇಲಿಂದ ಯಾವ ಸ್ಯಾಟರ್ಡೆ ಇಲ್ಲ ಸಂಡೇ ಇಲ್ಲ. ಬೆಳಗ್ಗೆಯಿಂದ ಫೋನ್ ಮಾಡಿದ್ದಾರೆ, ಒಂದು ಸ್ವಲ್ಪ ತಹಸೀಲ್ದಾರ್ಗೆ ಫೋನ್ ಮಾಡಿ, ಒಂದು ಸ್ವಲ್ಪ ಟೀಚರ್ಗೆ ಫೋನ್ ಮಾಡಿದ್ರು. ಭಾನುವಾರ ಯಾಕಂದರೆ ಇಲ್ಲ ಅವ್ರಿಗೆ ಫೋನ್ ತಗೊಂಡು ಮಾಡಿದ್ದೆ ಹೇಳ್ದಾಗ್ತದೆ. ಇಲ್ಲ ಅವ್ರಿಗೆ ಗೊತ್ತಾಗ್ಬೇಕಲ್ಲ, ಈ ಫೈಲ್ ನಂಬರು ಇದ್ರದ್ದು ಯಾವುದೂ ಕೇಳೋದಿಲ್ಲ. ರಾತ್ರಿ 10 ಗಂಟೆಗೆ ಹೇಳಲಿಲ್ಲ ಅಂತಂದರೆ